ರೈತ ಬಾಂಧವರೇ, ನಮ್ಮಲ್ಲಿರುವ ಸಂಪತ್ತುಗಳೆಂದರೆ ಭೂ ಸಂಪತ್ತು, ಜಲಸಂಪತ್ತು, ಪಶು ಸಂಪತ್ತು ಹಾಗೂ ಹಸಿರು ಸಂಪತ್ತು. ಇಂದಿನ ದಿನಗಳಲ್ಲಿ ರೈತರಾದ ನಾವು ಮುಖ್ಯವಾಗಿ ಪಶು ಸಂಪತ್ತನ್ನೇ ಜಾಸ್ತಿಯಾಗಿ ಆಶ್ರಯಿಸುತ್ತಿರುವುದು ನಮಗೆ ತಿಳಿದಿದೆ. ಇದಕ್ಕೆ ಕಾರಣವೂ ಹಲವಾರಿದೆ. ಯಾಕೆಂದರೆ ಗೋವನ್ನು ಪರಮಾತ್ಮನು ಜಗತ್ತಿನ ರಕ್ಷಣೆಗಾಗಿ ಹುಟ್ಟಿಸಿ ಭೂಲೋಕಕ್ಕೆ ಕಳುಹಿಸಿರುತ್ತಾನೆಂಬುದು ನಮ್ಮ ನಂಬಿಕೆ. ಅದೇ ರೀತಿ ಗೋವಿನಿಂದಲೇ ಬದುಕುವ ಕುಟುಂಬಗಳು ಬಹಳಷ್ಟಿದೆ. ಈ ಅಮೃತದಂಥ ಹಾಲನ್ನು ನೀಡುವ, ಹಸುವಾಗಿ ಬೆಳೆಯುವ ಕಡಸಗಳನ್ನು ನಾವು ಯಾವ ರೀತಿ ಸಾಕಬೇಕು ಎನ್ನುವ ಪ್ರಶ್ನೆ ಇವತ್ತು ನಮ್ಮ ಮುಂದಿದೆ. ಹೆಣ್ಣು ಕರು ಹುಟ್ಟಿದ 1ನೇ ದಿನದಿಂದ 6ನೇ ತಿಂಗಳವರೆಗೆ ಕರುವಾಗಿ ಬೆಳೆಯುತ್ತದೆ. 6 ತಿಂಗಳ ನಂತರ ಕಡಸ ಅಥವಾ ಮೊಳಕ ಎನ್ನುತ್ತೇವೆ. ಈ ಅವಧಿಯು 18 ತಿಂಗಳವರೆಗೆ ಮುಂದುವರಿಯುತ್ತದೆ. ಈ ಕಡಸಗಳ ಬೆಳವಣಿಗೆ ಅವಧಿಯು ಹೈನುಗಾರಿಕೆಯಲ್ಲಿ ಬಹಳ ಮಹತ್ವದ್ದಾಗಿದೆ. ಯಾಕೆಂದರೆ ಪ್ರೌಢಾವಸ್ಥೆಗೆ ಬಂದು ಮುಂದೆ ಬೆಳೆದು ಈ ಕಡಸಗಳು ಹಸುವಾಗುತ್ತವೆ. ಹಸುವಾಗಿ ಹಾಲು ಕೊಡುವ ದಿನಕ್ಕಾಗಿ ನಾವು ಕಾಯುತ್ತಲೇ ಇರುತ್ತೇವೆ. ಆದ್ದರಿಂದ ಕಡಸಗಳನ್ನು ಉತ್ತಮ ರೀತಿಯಲ್ಲಿ ಸಾಕಿದರೆ ಮಾತ್ರ ಅದು ಆರೋಗ್ಯವಾಗಿ ಬೆಳೆದು ಉತ್ತಮ ಹಾಲಿನ ಇಳುವರಿ ನೀಡುವ ಹಸುವಾಗಲು ಸಾಧ್ಯ. ಆದ್ದರಿಂದ ನಾವುಗಳು ಹಾಲು ಕೊಡುವ ಹಸುಗಳಿಗೆ ನೀಡುವುದಕ್ಕಿಂತ ಹೆಚ್ಚಿನ ಮಹತ್ವವನ್ನು ಕಡಸ ಅಥವಾ ಮೊಳಕಗಳ ಸಾಕಾಣಿಕೆಯಲ್ಲಿ ನೀಡಲೇಬೇಕಾಗಿದೆ. ಈ ಬಗ್ಗೆ ಹುಣಸೂರು ತಾಲೂಕು ಉದ್ದೂರು ಗ್ರಾಮದ ನಿವಾಸಿ ಶ್ರೀ ವೆಂಕಟೇಶಗೌಡ ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಹೀಗೆ: ನಮ್ಮ ಹೆಸರು ವೆಂಕಟೇಶಗೌಡ ಅಂತೇಳಿ. ನಾವು 2-3 ವರ್ಷದಿಂದ ಹೈನುಗಾರಿಕೆ ಮಾಡ್ತಾ ಇದ್ದೀವಿ ಮತ್ತು ಹಸುವನ್ನು ಸಾಕಿ ಒಂದು ಉತ್ತಮವಾದ ಆದಾಯವನ್ನು ಪಡಿತಿದ್ದೇವೆ. ನಾವು ಒಂದು ಕಡಸನ್ನು ಸಾಕಬೇಕಾದ್ರೆ ಬೆಳಿಗ್ಗೆ ಹೊತ್ತಿಗೆ ಒಂದು 5 kg ಒಣ ಹುಲ್ಲನ್ನು ಕೊಡ್ತೇವೆ ಮತ್ತು ಸಂಜೆ ಹೊತ್ತಿಗೆ ಒಂದು 7ರಿಂದ 8 kg ಹಸಿ ಹುಲ್ಲನ್ನು ಕೂಡ ಕೊಡ್ತಾ ಇದ್ದೀವಿ. ಈ ಒಂದು ಲಾಭದಾಯಕ ಹೈನುಗಾರಿಕೆ ಮಾಡಬೇಕಾದ್ರೆ 3 ಹಂತಗಳಲ್ಲಿ ಹಸುಗಳನ್ನು ಸಾಕಬೇಕು. ಮೊದಲನೇ ಹಂತ ಕರುಗಳ ಸಾಕಾಣಿಕೆ, 2ನೇ ಹಂತ ಕಡಸುಗಳ ಸಾಕಾಣಿಕೆ, 3ನೇ ಹಂತ ಹಸುಗಳ ಸಾಕಾಣಿಕೆ. ಇದರಲ್ಲಿ ಕಡಸುಗಳ ಸಾಕಾಣಿಕೆ ಅಂದರೆ ಬಹುಮುಖ್ಯವಾಗಿದೆ. ಇದಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು. ನಾವು ಕಡಸನ್ನು ಸಾಕಬೇಕಾದರೆ ಮೊದಲನೇದಾಗಿ ನಮ್ಮ ಕೊಟ್ಟಿಗೆಯನ್ನು ಸ್ವಚ್ಛತೆಯಿಂದ ಇಟ್ಟುಕೊಳ್ಳಬೇಕು. ಆಮೇಲೆ ಬೇರೆ ಹಸುಗಳಲ್ಲಿ ಉಣ್ಣೆ ಬಂದಿದ್ದಲ್ಲಿ ಈ ಕಡಸನ್ನು ಪ್ರತ್ಯೇಕವಾಗಿ ಕಟ್ಟುವುದು ಒಳ್ಳೆಯದು. ಏಕೆಂದರೆ ಉಣ್ಣೆಯು ಒಂದು ಹಸುವಿನಿಂದ ಒಂದು ಹಸು ಹರಡುತ್ತದೆ. ನಾವು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಎಲ್ಲೆಂದರಲ್ಲಿ ಜಾನುವಾರುಗಳಿಗೆ ನೀರನ್ನು ಕುಡಿಸುವುದು ತಪ್ಪು. ಸಾಧ್ಯವಾದ ಮಟ್ಟಿಗೆ ಶುದ್ಧವಾದ ನೀರು ಕುಡಿಸಬೇಕು. ಕಡಸುಗಳಿಗೆ ಕಾಲಕಾಲಕ್ಕೆ ಜಂತು ಔಷಧಿಯನ್ನು ಕೊಡಿಸಬೇಕು ಮತ್ತು ಲಸಿಕೆಯನ್ನು ಪಶುವೈದ್ಯರ ಸಲಹೆಯಂತೆ ಲಸಿಕೆಯನ್ನು ಹಾಕಿಸಬೇಕು. ನಂತರ ಕಡಸುಗಳಿಗೆ ಒಂದು ಹೊತ್ತಿಗೆ 1ರಿಂದ 1.5 kg ಹಿಂಡಿಯನ್ನು ಕೊಡಬೇಕು. ಈ ಕಡಸನ್ನು ದಿನಕ್ಕೊಮ್ಮೆ ಮೈಯನ್ನು ತೊಳೆಯಬೇಕು. ಇದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ. ಈ ಥರ ಕಡಸುಗಳನ್ನು ಸಾಕಿದ್ದಲ್ಲಿ 12ರಿಂದ 16 ತಿಂಗಳೊಳಗೆ ಕಡಸು ಬೆದೆಗೆ ಬರುತ್ತದೆ. ಇದರಿಂದ ನಾವು 18 ತಿಂಗಳೊಳಗೆ ಗರ್ಭಧರಿಸಿದ ಕಡಸನ್ನು ನೋಡಬಹುದಾಗಿದೆ. ಈ ರೀತಿಯಲ್ಲಿ ಸಾಕಿದ್ದಲ್ಲಿ ಮಾತ್ರ ಹೈನುಗಾರಿಕೆಯು ಲಾಭದಾಯಕವಾಗಲು ಸಾಧ್ಯ.